ಪಾಠ 9 ಮಹಿಳಾ ದಿನಾಚರಣೆ. ಒಂದೊಂದು ವಾಕ್ಯದಲ್ಲಿ ಉತ್ತರ ಬರಿ. ಮಕ್ಕಳು ಯಾರ ಭಾವಚಿತ್ರಗಳನ್ನು ಸಿಂಗರಿಸಿದ್ದರು? ಮಕ್ಕಳು ರಾಷ್ಟ್ರಕ್ಕಾಗಿ ದುಡಿದ ಅನೇಕ ಮಹಿಳೆಯರ ಭಾವಚಿತ್ರಗಳನ್ನು ಸಿಂಗರಿಸಿದ್ದರು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಎಂದು ಆಚರಿಸಲಾಗುತ್ತದೆ? ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಪ್ರತಿ ವರ್ಷ ಮಾರ್ಚ್ 8ರಂದು ಆಚರಿಸಲಾಗುತ್ತದೆ. ಸಾವಿತ್ರಿಬಾಯಿ ಫುಲೆಯವರು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ? ಸಾವಿತ್ರಿಬಾಯಿ ಫುಲೆಯವರು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಕಲ್ಪನಾ ಚಾವ್ಲಾರವರು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ? ಕಲ್ಪನಾ ಚಾವ್ಲಾರವರು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಆ ವಾಕ್ಯಗಳನ್ನು ಗಮನಿಸಿ ಸರಿ ತಪ್ಪು ಗುರುತಿಸು. ತಪ್ಪಿದ್ದರೆ ಸರಿಪಡಿಸಿ ಬರೆ. 1. ಮಕ್ಕಳೆಲ್ಲರೂ ಬಹಳ ಸಡಗರ ಸಂಭ್ರಮದಿಂದ ತೇಲಾಡುತ್ತಿದ್ದರು. ಮಕ್ಕಳೆಲ್ಲರೂ ಬಹಳ ಸಡಗರ ಸಂಭ್ರಮದಿಂದ ಓಡಾಡುತ್ತಿದ್ದರು. ಪುರುಷರ ಭಾವಚಿತ್ರಗಳಿಗೆ ಹೂಮಾಲೆ ಹಾಕಿ ಸಿಂಗರಿಸಿದರು. ತಪ್ಪು. ಮಹಿಳೆಯರ ಭಾವಚಿತ್ರಗಳಿಗೆ ಹೂಮಾಲೆ ಹಾಕಿ ಸಿಂಗರಿಸಿದರು. ಮಕ್ಕಳೆಲ್ಲರೂ ಶಾಲಾ ಕೊಠಡಿಗೆ ಹೋಗಿ ಕುಳಿತರು. ತಪ್ಪು. ಮಕ್ಕಳೆಲ್ಲರೂ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಬಂದು ಆಸೀನರಾದರು. ಮೇರಿ ಕೋಮ್ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ತಪ್ಪು. ಮೇರಿ ಕೋಮ್ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಈ ಕೊಟ್ಟಿರುವ ಪದ ಗಮನಿಸಿ ವಿರುದ್ಧಾರ್ಥಕ ಪದ ಬರೆ. 1. ಸಮಾನತೆ, ಅಸಮಾನತೆ. 2. ಸ್ವಾತಂತ್ರ್ಯ, ಪರಾತಂತ್ರ್ಯ. 3. ಹಿಂದೆ, ಮುಂದೆ. 4. ಮುಕ್ತಾಯ, ಪ್ರಾರಂಭ. ಭಾಷಾ ಚಟುವಟಿಕೆ. ಆ ಕೊಟ್ಟಿರುವ ಪದಗಳಿಗೆ ಸ್ತ್ರೀರೂಪ ಬರೆ. ವಿದ್ಯಾರ್ಥಿ, ವಿದ್ಯಾರ್ಥಿನಿ. ಗಂಡು, ಹೆಣ್ಣು. ಅಧ್ಯಕ್ಷ, ಅಧ್ಯಕ್ಷೆ. ಸಾಧಕ, ಸಾಧಕಿ. ಆ ಮಾದರಿಯಂತೆ ಬರೆ. ಮಾದರಿ, ಮರ, ಮರಗಳು. 1. ಅಂಗಡಿ, ಅಂಗಡಿಗಳು. 2. ಚಿತ್ರ, ಚಿತ್ರಗಳು. 3. ಶಾಲೆ, ಶಾಲೆಗಳು. 4. ಪ್ರಜೆ, ಪ್ರಜೆಗಳು. ಈ ಗುಂಪಿಗೆ ಸೇರದ ಪದ ಗುರುತಿಸಿ ಬರೆ. 1. ಮಹಿಳೆ, ಹೆಣ್ಣು, ಹೆಂಗಸು, ಇಳೆ. ಇಳೆ. 2. ಆಸನ, ಪೀಠ, ಗದ್ದುಗೆ, ಕಿರೀಟ. ಕಿರೀಟ. 3. ಸಂಚಿ ಹೊನ್ನಮ್ಮ, ಬೆಳವಡಿ ಮಲ್ಲಮ್ಮ, ಒನಕೆ ಓಬವ್ವ, ರಾಣಿ ಚೆನ್ನಮ್ಮ. ಸಂಚಿ ಹೊನ್ನಮ್ಮ. 4. ಸಾಧನೆ, ಯಶಸ್ಸು, ಸಿದ್ಧಿ, ಹೋರಾಟ. ಹೋರಾಟ.
ಬಳಕೆ ಚಟುವಟಿಕೆ 1. ನಿಮ್ಮ ಶಾಲೆಯಲ್ಲಿ ನಡೆಯುವ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದ ಪಟ್ಟಿ ಸಿದ್ಧಪಡಿಸು. ಮೊದಲು ಶಾಲೆಯಲ್ಲಿ ವೇದಿಕೆ ನಿರ್ಮಿಸುವುದು. ಅಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಭಾವಚಿತ್ರವಿರುವ ಫೋಟೋಗಳನ್ನು ಹೂಮಾಲೆಯಿಂದ ಸಿಂಗರಿಸುವುದು. ತಳಿರು ತೋರಣ, ರಂಗವಲ್ಲಿ, ಕಪ್ಪು ಹಲಗೆ ಬರವಣಿಗೆ ಮಾಡುವುದು. ವೇದಿಕೆಯ ಮೇಲೆ ಗಣ್ಯರನ್ನು ಆಮಂತ್ರಿಸುವುದು. ಮೊದಲು ಸ್ವಾಗತ ಭಾಷಣ, ನಂತರ ಸ್ವಾತಂತ್ರ್ಯ ಹೋರಾಟಗಾರರ ಭಾವಚಿತ್ರಗಳಿಗೆ ಪುಷ್ಪಾರ್ಪಣೆ ಮಾಡುವುದು. ಅತಿಥಿಗಳ ಮತ್ತು ಮುಖ್ಯ ಅತಿಥಿಗಳ ಅನಿಸಿಕೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡುವುದು. ಕೊನೆಗೆ ವಂದನಾರ್ಪಣೆ ಮತ್ತು ಸಿಹಿ ತಿಂಡಿಗಳ ವಿತರಣೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಸಬ್ಸ್ಕ್ರೈಬ್ ಮೈ ಚಾನಲ್ ಪಠ್ಯ ಪುಸ್ತಕ.